ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದು ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಹಾಜರಾಗಲಿದ್ದಾರೆ. BNSS 183 ಅಡಿಯಲ್ಲಿ ಇವತ್ತು ಚಿನ್ನಯ್ಯ ಸ್ಟೇಟ್ಮೆಂಟ್ ಇದೆ. ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ಕೊಡಲಿದ್ದಾರೆ ಚಿನ್ನಯ್ಯ. ಈವರೆಗೆ ತನಿಖಾಧಿಕಾರಿಗಳ ಎದುರು ಏನು ಬಾಯಿ ಬಿಟ್ಟಿದ್ರು, ಈಗ ನ್ಯಾಯಾಧೀಶರ ಎದುರು ಅವರು ಹೇಳಿಕೆಯನ್ನು ಕೊಡಬೇಕಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಕೋರ್ಟ್ಗೆ ಚಿನ್ನಯ್ಯ ಆಗಮಿಸಲಿದ್ದು ಈಗ ಶಿವಮೊಗ್ಗ ಜೈಲಿನಲ್ಲಿದ್ದಾರೆ ಬುರುಡೆ ಆರೋಪಿ ಚಿನ್ನಯ್ಯ. 183 ಸ್ಟೇಟ್ಮೆಂಟ್ನಲ್ಲಿ ಕೆಲವೊಂದು ವಿಚಾರ ಬಾಕಿ ಇದೆ. ಹೇಳಿಕೆ ದಾಖಲು ಬಳಿಕ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯ ವಾಪಸ್ಸಾಗೋದು. ಸ್ಟೇಟ್ಮೆಂಟ್ನಲ್ಲಿ ಏನು ಹೇಳ್ತಾರೆ ಆ ಬಗ್ಗೆ ಈಗ ಎಲ್ಲರ ಚಿತ್ತ ಇದೆ. ಹೇಳಿಕೆ ದಾಖಲಾದ ಮೇಲೆ ಜೈಲಿಗೆ ಚಿನ್ನಯ್ಯ ವಾಪಸ್ಸಾಗಲಿದ್ದಾರೆ. ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲಿಸಿಕೊಳ್ಳಲಾಗುತ್ತೆ. ಹೀಗಾಗಿ ಕೋರ್ಟ್ಗೆ ಚಿನ್ನಯ್ಯ ನೀಡುವ ಹೇಳಿಕೆಯತ್ತ ಎಲ್ಲರ ಚಿತ್ತ ಇದೆ. ಚಿನ್ನಯ್ಯ ಹೇಳಿಕೆ ಬಳಿಕ ಬೆಂಗಳೂರಿನಲ್ಲಿ ಮಹತ್ವದ ಸಭೆ ಇದೆ. ಇಂದು ಚಿನ್ನಯ್ಯ 183 ಹೇಳಿಕೆ ಬಳಿಕ ಸಭೆ ನಡೆಯಲಿದೆ. SIT ಎದುರು ಕೊಟ್ಟಂತಹ ಹೇಳಿಕೆಯನ್ನೇ ಚಿನ್ನಯ್ಯ ನೀಡ್ತಾನ, ಕೋರ್ಟ್ ಎದುರು ಅದೇ ಹೇಳಿಕೆಯನ್ನ ಚಿನ್ನಯ್ಯ ಕೊಡ್ತಾನ? ಚಿನ್ನಯ್ಯ ಕೋರ್ಟ್ ಹೇಳಿಕೆ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. SIT ಎದುರು ಕೊಟ್ಟಂತಹ ಹೇಳಿಕೆ ಕೋರ್ಟ್ ಎದುರು ಕೊಟ್ರೆ ಮುಂದೇನು ಎಂಬ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಹೇಳಿಕೆ ಬದಲಾದ್ರೆ ಮುಂದೇನ್ ಮಾಡೋದು ಆ ಬಗ್ಗೆ ಕೂಡ ಚರ್ಚೆಯಾಗಲಿದೆ. ಸಭೆ ಬಳಿಕ SIT ತನಿಖೆಯ ಮುಂದಿನ ಹಂತಗಳ ನಿರ್ಧಾರ ಆಗುತ್ತೆ. ಅದುವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳದಂತೆ ಸೂಚನೆ ಕೊಡಲಾಗಿದೆ. ಬೆಂಗಳೂರಿನಲ್ಲಿ SIT ಮುಖ್ಯಸ್ಥರಿಂದ ಸರ್ಕಾರ ಮಟ್ಟದಲ್ಲಿ ನಡೆಯುವಂತಹ ಸಭೆ ಇದು. ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ಮಾಡ್ತಾರೆ. ಆ ಸಭೆಯ ನಿರ್ಧಾರ, ಸರ್ಕಾರದ ಸೂಚನೆಯ ಬಳಿಕ ಮುಂದಿನ ಹಂತ ಏನಾಗುತ್ತೆ, ತನಿಖೆಗೆ ತಾರ್ಕಿಕ ಅಂತ್ಯ ನೀಡೋ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಚಿನ್ನಯ್ಯ ಏನು ಹೇಳಿಕೆ ಕೊಡ್ತಾನೆ ಅನ್ನೋದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಇವತ್ತು ಭಾರಿ ಮಹತ್ವದ ದಿನ. ಚಿನ್ನಯ್ಯ ನ್ಯಾಯಾಧೀಶರ ಎದುರು ಏನು ಹೇಳಿಕೆಯನ್ನು ಕೊಡ್ತಾನೆ ಅದರ ಮೇಲೆ ನಿರ್ಭರ ಆಗತ್ತೆ ಮುಂದಿನ ತನಿಖೆಯ ಹಾದಿ. ಹಾಗಾಗಿ ಎಷ್ಟು ಕ್ರೂಷಲ್ ಅಂತೀರಿ? ಇವರಿಗೆ ಆದಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಏನು ಸೂಚನೆಗಳು ಸಿಗ್ತಾ ಇದೆ ಅಂತ? ಪ್ರತಿಮಾ 183 BNS ಆಕ್ಟ್ ಅಡಿಯಲ್ಲಿ ಇವತ್ತು ಆ ಒಂದು ಹೇಳಿಕೆಯನ್ನು, ಸ್ವಇಚ್ಛಾ ಹೇಳಿಕೆಯನ್ನು ಬೆಳ್ತಂಗಡಿ ಕೋರ್ಟ್ನಲ್ಲಿ ದಾಖಲಿಸುವಂಥದ್ದು. ಅಂದರೆ ಇವತ್ತು ಏನು ಶಿವಮೊಗ್ಗದಿಂದ ಈಗಾಗಲೇ ಆರೋಪಿ ಚಿನ್ನಯ್ಯನನ್ನು ಕರೆದುಕೊಂಡು ಪೊಲೀಸರು ಹೊರಟಿದ್ದಾರೆ. ಅವರು ಒಂದು 12ರಿಂದ 1 ಗಂಟೆ ಸುಮಾರಿಗೆ ಇಲ್ಲಿಗೆ ಆಗಮಿಸ್ತಾರೆ. ಮಧ್ಯಾಹ್ನ ಒಂದು 2 ಗಂಟೆ ಸುಮಾರಿಗೆ ಈ ಒಂದು ಹೇಳಿಕೆಯನ್ನು ಪಡೀಲಿಕ್ಕೆ ಆರಂಭಿಸ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಈ ಸ್ವಇಚ್ಛಾ ಹೇಳಿಕೆ ಏನಿದೆ ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಆ ಚಿನ್ನಯ್ಯ ಅಂದರೆ ಆ ಸ್ವಇಚ್ಛಾ ಹೇಳಿಕೆ ಏನಂತ ಹೇಳಿದ್ರೆ ಯಾವುದೇ ನಿರ್ಭೀತಿ ಇಲ್ಲದೆ, ಯಾರದೇ ಒತ್ತಡ ಇಲ್ಲ, ಸ್ವಇಚ್ಛೆಯಾಗಿ ಆತನೇ ಹೇಳುವಂಥದ್ದು. ಅಂದರೆ ಅಲ್ಲಿ ಸತ್ಯ ಮಾತ್ರ ಇರುತ್ತೆ, ಸತ್ಯವನ್ನು ಮಾತ್ರ ಹೇಳಿಕಿರುತ್ತೆ. ಸೊ ಅದರಿಂದಾಗಿ ಆ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಆರಂಭಿಕ ಹಂತದಲ್ಲಿ ನೋಡ್ಬೋದು, ಒಂದು ತಂಡ ಚಿನ್ನಯ್ಯನನ್ನು ಕರೆದುಕೊಂಡು ಬಂತು, ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಹೇಳಿಕೆಯನ್ನು ಕೊಡಿಸ್ತು. ಅಲ್ಲೂ ಕೂಡ ಆತ ಒಬ್ಬನೇ ಇದ್ದ. ಆದರೆ ಆಗಷ್ಟೇ ಆತನನ್ನು ಆ ಒಂದು ಟೀಮ್ ಕರೆದುಕೊಂಡು ಬಂದಿತ್ತು. ಸೊ ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗಿ ಏನಾದರೂ ಹೇಳಿಕೆಯನ್ನು ಹೇಳಿರ್ಬೋದು ಅನ್ನೋ ಅನುಮಾನ ಕೂಡ ಇತ್ತು. ಅದಾದ ಬಳಿಕ SITಯಲ್ಲಿ ಕೆಲವೊಂದು ಇಷ್ಟು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದೆ. ಇಲ್ಲಿ ಆರಂಭಿಕ ಹಂತದಲ್ಲಿ ಬಂದಂತಹ ಚಿನ್ನಯ್ಯ ಹೇಳಿದ್ದಂಥ ಹೇಳಿಕೆಗೂ SITಯಲ್ಲಿ ಕೊಟ್ಟಂತ ಹೇಳಿಕೆಗೂ ಎರಡಕ್ಕೂ ಕೂಡ ತದ್ವಿರುದ್ಧವಾಗಿತ್ತು. ಇಲ್ಲಿ ಎರಡರಲ್ಲೂ ಕೂಡ ಅಂದರೆ ಆರಂಭಿಕ ಹಂತದಲ್ಲಿ ಕರ್ಕೊಂಡು ಬಂದಂಥವ್ರು ಪ್ರಭಾವ ಬೀರಿರ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಮತ್ತು SIT ತನಿಖೆಯಲ್ಲಿ SIT ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನೇ ಈತ ಹೇಳಿರ್ಬೋದು ಅನ್ನೋ ಗುಮಾನಿ ಕೂಡ ಇತ್ತು. ಆದರೆ ಇವತ್ತು ಈ ಎರಡು ಹೇಳಿಕೆಯಲ್ಲಿ ಆತನ ಸ್ವಂತ ಹೇಳಿಕೆ ಯಾವುದು ನಿಜ ಅನ್ನೋದನ್ನು ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳುವಂಥದ್ದು. ಆ ಒಂದು ಏನು ಆ ಜಡ್ಜ್ ಮುಂದೆ ಹೇಳಿಕೆ ಕೊಡುವಂತಹ ಹೇಳಿಕೆ ವಿಡಿಯೋ ರೆಕಾರ್ಡ್ ಕೂಡ ಆಗುತ್ತೆ. ಅದು ತುಂಬ ಫೈನಲ್ ಆಗುವಂಥದ್ದು ಮತ್ತು ಅದು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಈ ಕೇಸ್ನಲ್ಲಿ. ಅಂದರೆ ಆತನಿಗೆ ಈಗ ಯಾರದೇ ಭಯ ಇರೋದಿಲ್ಲ. ಈಗ ಆತ ಇರುವಂಥದ್ದು ನ್ಯಾಯಾಂಗ ಬಂಧನದಲ್ಲಿ. ಸೊ ಜೈಲಿನಲ್ಲೂ ಕೂಡ ಆತನಿಗೆ ಯಾರು SIT ಅವರಾಗಿರ್ಬೋದು, ಆತನನ್ನು ಕರ್ಕೊಂಡು ಬಂದಂಥವ್ರಾಗಿರ್ಬೋದು, ಯಾರು ಕೂಡ ಆತನ ಸಂಪರ್ಕದಲ್ಲಿ ಆತ ಈಗ ಒಂಥರ ಜೈಲಿನ ಒಳಗಡೆ ಇದ್ರೂ ಕೂಡ ಸ್ವಾತಂತ್ರ್ಯವಾಗಿದ್ದಾನೆ. ಆತನ ಏನು ಹೇಳಿಕೆಗಳಿಗೆ ಆತ ಸ್ವಾತಂತ್ರ್ಯನು. ಸೊ ಅದರಿಂದಾಗಿ ಆತ ಜಡ್ಜ್ ಮುಂದೆ ತನಗೆ ಏನು ಸತ್ಯ ಇರುತ್ತೆ, ತನ್ನ ಏನು ಸ್ವಇಚ್ಛೆ ಹೇಳಿಕೆ ಇರುತ್ತೆ ಅದನ್ನು ಹೇಳಬೇಕಾಗಿರುತ್ತೆ. ಅಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಯಾರಾದರೂ ಹೆಸರನ್ನು ಹೇಳ್ತಾನ, ಆತನಿಗೆ ಹಿಂದೆ ಯಾರಾದರೂ ಈಗ ಷಡ್ಯಂತ್ರ ಆರೋಪಗಳು ಕೇಳಿ ಬಂದಿರೋದ್ರಿಂದ ಆತ ಯಾರಾದರೂ ಹೆಸರನ್ನು ಹೇಳ್ತಾನ, ಇಲ್ಲ SIT ಅವ್ರ ಮೇಲಾದರೂ ಹೇಳ್ತಾನ, ಈ ರೀತಿ ಆತ ಏನು ಬೇಕಾದರೂ ಹೇಳ್ಬೋದಾಗಿರುತ್ತೆ. ಅದರ ಮೇಲೆ ಮುಂದಿನ ತನಿಖೆಗಳು ನಿಂತಿರುವಂಥದ್ದು. ಸೊ ಅಲ್ಲಿ ಪ್ರಮುಖವಾಗಿ ಈಗ ಕಳೆದ ವಾರ
ಬಂದಂತ ಸಂದರ್ಭದಲ್ಲಿ SIT ಯಲ್ಲಿ ಏನು ಆತ ಹೇಳಿಕೆಯನ್ನು ಹೇಳಿದ್ದ ಅದನ್ನೇ ಹೇಳ್ತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾನೆ, ಅದನ್ನೇ ಹೇಳ್ತಾನೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಇದರಿಂದಾಗಿ ಇಲ್ಲೇನಾದರೂ ಅಂದರೆ ಈತನ ಹಿಂದೆ ಯಾರು ಕರ್ಕೊಂಡು ಬಂದರು, ಕೆಲವೊಂದು ಬುರುಡೆಯನ್ನು ತಂದು ಕೊಟ್ಟರು, ಸೊ ಅವರ ಹೆಸರುಗಳನ್ನೆಲ್ಲ ಹೇಳಿದರೆ ಮತ್ತೆ ಅವರಿಗೆ ಕಂಟಕ ಕಾದಿದೆಯಾ ಅನ್ನೋ ಅನುಮಾನ ಕೂಡ ಇವತ್ತು ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ SIT ಯಲ್ಲೇ ಹೇಳದಂತೆ ಆತ ಹೇಳಿದರೆ ಸೊ ಸರ್ಕಾರ ಮುಂದಿನ ನಿರ್ಧಾರವನ್ನು ಮಾಡುತ್ತೆ. ಅಂದರೆ ಇವತ್ತು ಆತನ ಹೇಳಿಕೆಯ ಮೇಲೆ ಇವತ್ತೊಂದು ಸರ್ಕಾರ SIT ಅವ್ರ ಜೊತೆ ಒಂದು ಸಭೆ ನಡೆಸುತ್ತೆ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಆತ ಅಲ್ಲಿ ಏನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಯಾಕಂದ್ರೆ MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.